ನೋಡಿ, ಸೆಕೆಂಡ್ ಹ್ಯಾಂಡ್ ಕಾರ್ಸಲ್ಲಿ ಏನಾಗುತ್ತೆ ಅಂತ ಅಂದರೆ, ಸೊ ಗಾಡಿ ನೋಡೋರು ಇರಲಿ, ಗಾಡಿ ಜೊತೆಲಿ ಬಂದಿರ್ತಾರಲ್ಲ, ಅವರು ಮಿಸ್ಗೈಡ್ ಮಾಡೋದು ಜಾಸ್ತಿ. ಸೊ ನಿಮಗೆ ಗಾಡಿ ಇಷ್ಟ ಆಯಿತಾ, ಶೋರೂಮಲ್ಲಿ ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ನೋಡಿ ಇಲ್ಲೊಂದು ಬಂಪರ್ ಸ್ಕ್ರ್ಯಾಚ್ ಆಗಿದೆ. ಈ ಬಂಪರ್ ಸ್ಕ್ರ್ಯಾಚ್ನ ಏನು ಮಾಡ್ತೀವಿ, ಶೋರೂಮಲ್ಲಿ ಇಸ್ಕೊಂಡ್ಮೇಲೆ ಗಾಡಿ ತೊಗೊಳ್ಳೋಂಥ ಕಸ್ಟಮರ್ಗೆ ಸ್ಕ್ರ್ಯಾಚ್ ಇದ್ದರೂ ಗಾಡಿ ತೊಗೊಳ್ಳಲ್ಲ, ಪೇಂಟ್ ಮಾಡಿಸಿದ್ರು ಗಾಡಿ ತೊಗೊಳ್ಳಲ್ಲ. ಹೆಂಗೆ ಕಾರ್ ಮಾರೋದು? ಸೊ ಯಾವುದೋ ಒಂದು ಗಾಡಿ ರೀಪೇಂಟ್ ಆಯಿತು ಅಂತ ಅಂದರೆ ಆಕ್ಸಿಡೆಂಟ್ ಆಗಿದೆ ಅಂತ ಅಲ್ಲ. ಸೊ ಗಾಡಿ ಯಾರೋ ಮನೆ ತಂದು ನಿಲ್ಲಿಸಿದ್ದಾದಮೇಲೆ ಸ್ಕ್ರ್ಯಾಚ್ ಮಾಡಿರ್ತಾರೆ. ಇಲ್ಲಿ ನೋಡಿ, ಈ ಗಾಡಿ ಆಗಿರೋದು ನೋಡಿ ಮೈನಸ್ ಸ್ಕ್ರ್ಯಾಚು. ಇದೇನು ಆಕ್ಸಿಡೆಂಟ್ ಆಗಿದೆಯಾ? ಇಲ್ಲ. ಈ ಗಾಡಿಗೆ ನಾವು ರೀಪೇಂಟ್ ಮಾಡಿಸಿದ್ರೆ ಏನು ಮಾಡ್ತಾರೆ, ಹಣ ರೀಪೇಂಟ್ ಆಗೈತೆ ಅಂತಾರೆ. ರೀಪೇಂಟ್ ಮಾಡಿಸಿಲ್ಲ ಅಂತಂದರೆ, ಸ್ಕ್ರ್ಯಾಚಸ್ ಐತೆ ಅಂದರೆ ಸ್ಕ್ರ್ಯಾಚ್ ಆಗೈತೆ, ಕಾರ್ ಬೇಡ ಅಂತ ಹೇಳ್ತೀರ. ಸೊ ನಾನು ಹೇಳೋದು, ವೆಹಿಕಲ್ಲು ರೀಪೇಂಟ್ ಆದರೆ ಸಮಸ್ಯೆ ಇಲ್ಲ. ಸೊ ಮೇಜರು ಸ್ಟ್ರಕ್ಚರಲ್ ಇಂಪ್ಯಾಕ್ಟ್ ಆಗಿದೆ, ಅದನ್ನು ನೋಡ್ಕೊಳ್ಳಿ. ಏಪ್ರಾನ್ ರಿಪೇರ್ ಆಗಿದೆಯಾ? ಏಪ್ರಾನ್ ರಿಪೇರ್ ಆಗಿರೋ ಗಾಡಿ ತೊಗೊಬೇಡಿ. ಎ ಪಿಲ್ಲರ್ ರಿಪೇರ್ ಆಗಿದೆಯಾ? ಎ ಪಿಲ್ಲರ್ ಆಗಿರೋದು ತೊಗೊಬೇಡಿ. ಬಿ ಪಿಲ್ಲರ್ ಆಗಿದೆಯಾ? ಬಿ ಪಿಲ್ಲರ್ ಆಗಿರೋದು ತೊಗೊಬೇಡಿ. ಸಿ ಪಿಲ್ಲರ್ ಆಗಿದೆಯಾ? ಸಿ ಪಿಲ್ಲರ್ ಆಗಿದ್ರೂ ತೊಗೊಬೇಡಿ. ಸೊ ನಿಮಗೆ ಸ್ಟ್ರಕ್ಚರಲ್ ಇಂಪ್ಯಾಕ್ಟು ಏಪ್ರಾನ್ ಆಯಿತು ಅಂದರೆ ಫ್ರಂಟು ಶಾಕ್ ಅಬ್ಸರ್ವರು ಪ್ರತಿಯೊಂದು ಮೌಂಟ್ ಆಗೋದು ಅಲ್ಲಿ. ಆ ಶಾಕ್ ಅಬ್ಸರ್ವರಿಂದ ಪ್ರತಿಯೊಂದು ವೆಹಿಕಲ್ಗಳು ಎಲ್ಲ ಪ್ರತಿಯೊಂದು ಪಾರ್ಟು ಲಿಂಕ್ ಆಗೋದು ಅಲ್ಲೇ. ಏಪ್ರಿಲ್ ರಿಪೇರ್ ಆಗಿದ್ದರೆ ನಿಮಗೆ ಅಲೈನ್ ಕರೆಕ್ಟಾಗಿ ಬರೋಲ್ಲ. ಪ್ರಾಪರಾಗಿ ಮಾಡಿದರೆ ಓಕೆ, ಬಟ್ ಆಕ್ಸಿಡೆಂಟು ಮೇಜರ್ ಆಗಿರೋಂಥದ್ದು ತೊಗೊಂಬಿಡಿ ಅಂತಲೇ ನಾನು ಹೇಳ್ತೀನಿ. ನಾವು ಅಂಥ ಕಾರ್ನ ಸೇಲ್ ಮಾಡೋಕ್ಕೆ ಹೋಗೋದಿಲ್ಲ. ಫೆಂಡರ್ ರಿಪೇಂಟ್ ಆಗಿತ್ತಾ? ತಲೆ ಕೆಡ್ಸ್ಕೊಬೇಡಿ, ತೊಗೊಳ್ಳಿ. ಯಾಕೆಂತಂದರೆ ಕೆಲವೊಂದು ಸರಿ ಗಾಡಿ ನಾವು ನೆಟ್ಟಿಗೆ ಹೋದ್ರೂ ಎದುರುಗಡೆ ಬರೋರು ನೆಟ್ಟಿಗೆ ಬರ್ತಾರೆ, ಬರೋಲ್ಲ. ಸೊ ನಿಮಗೆ ಟ್ರಾಫಿಕಲ್ಲೇ ಉಜ್ಕೊಂಡು ಹೋಗ್ತಿರ್ತಾರೆ, ಇಲ್ಲ ಮನೆ ತಂದು ನಿಲ್ಸಿದ್ರೆ ತರಕಾರಿ ಗಾಡಿನೇ ಉಜ್ಜಿ ಹೋಗಿರ್ತಾನೆ. ರೀಪೇಂಟ್ ಆದರೆ ಕಾಮನ್ನು. ಯಾಕೆಂತಂದರೆ ನೀವು ಹೊಸ ಪಾರ್ಟು ಶೋರೂಮಲ್ಲಿ ಹೊಸ ಗಾಡಿ ತೊಗೊಂಡ್ರು, ಸೊ ಮ್ಯಾನುಫ್ಯಾಕ್ಚರ್ ಆಗಬೇಕಾದ್ರೆ ವಿತ್ ಪೇಂಟ್ ಯಾವುದೂ ಆಗೋಲ್ಲ, ವಿತೌಟ್ ಪೇಂಟೇ ಎಲ್ಲ ಇರುತ್ತೆ. ಅದಾದಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟಲ್ಲಿ ರೋಬೋಟಿಕ್ ಪೇಂಟ್ ಆಗುತ್ತೆ. ಹೊರಗಡೆ ಬಂತು ಅಂದರೆ ಮನುಷ್ಯ ಪೇಂಟ್ ಮಾಡ್ತಾನೆ. ಮನುಷ್ಯ ಪೇಂಟ್ ಮಾಡಿದಾಗ, ಹೊಸ ಗಾಡಿ ನಿಮಗೆ ಪೇಂಟ್ ಮಾಡಿದಾಗ ಏನಾಗುತ್ತೆ, 100% ಎಲ್ಲ ಪ್ಯಾನಲ್ಗಳು ಒಂದೇ ಕಲರ್ ಕಾಣುತ್ತೆ. ಒಂದ್ಸರಿ ರೀಪೇಂಟ್ ಆಯಿತು ಅಂದರೆ 100% ಈ ಪ್ಯಾನಲ್ಗೂ ಮ್ಯಾಚ್ ಮಾಡೋಕ್ಕಾಗೋದೇ ಇಲ್ಲ. ಒಂದು ಸ್ವಲ್ಪ ಸೊ ನಿಮಗೆ ಶೇಡಿಂಗ್ ಕಂಡೇ ಕಾಣುತ್ತೆ. ಅದು ಪ್ರೊಫೆಷ್ನಲಾಗಿ ನೋಡಿದ್ರೆ, ಸೊ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತಂದರೆ ಗೊತ್ತೇ ಆಗೋಲ್ಲ. ಸೊ ಆ ಥರ. ಸೊ ನೀವು ಡೋರ್ ಪೇಂಟ್ ಆಗಿತ್ತಾ, ಡೋರ್ಗಳನ್ನ ಚೆಕ್ ಮಾಡಿ. ಒಳಗಡೆ ಸೀಲೆಂಟ್ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಡೋರ್ ಒರಿಜಿನಲ್ ಇದೆಯಾ, ಒರಿಜಿನಲ್ ಇಲ್ವಾ. ಡೋರ್ ರೀಪ್ಲೇಸ್ಮೆಂಟ್ ಆಗಿದ್ರೂ ಅದೇನು ತಲೆ ಕೆಡ್ಸ್ಕೊಳ್ಳೋ ಥರ ಇಲ್ಲ. ಸೊ ಡೋರ್ ಎಲ್ಲ ನಿಮ್ಗೆ ಏನಾಗುತ್ತೆ, ಈ ಥರ ನಿಮಗೆ ಲೈನಿಂಗ್ ಬಂದಿರೋತ್ತಾಗೆ ಏನಾರ ಡೆಂಟ್ ಆಯಿತು ಅಂತ ಅಂದರೆ ಇಲ್ಲಿ ಫಿನಿಶಿಂಗ್ ಕೊಡೋಕ್ಕಾಗೋದಿಲ್ಲ. ಸೊ ಹೊಸ ಗಾಡಿ ಏನಾರು ತೊಗೊಂಡಿದ್ದಾಗ ಏನು ಮಾಡ್ತಾರೆ, ಸೊ ಇನ್ಶೂರೆನ್ಸಲ್ಲೇ ಕ್ಲೈಮ್ ಮಾಡಿಬಿಟ್ಟು ಚೇಂಜ್ ಮಾಡ್ತಾರೆ, ಮೈನರ್ ಇನ್ಸಿಡೆಂಟ್ ಆದಾಗಲೂ ಕೂಡ. ಸೊ ನಿಮಗೆ ನಾನೇನು ಹೇಳೋದು, ಇದು ನಿಮಗೆ ಇಲ್ಲಿ ಬರೋದು ಪೋಲು, ಇದು ಮೇಜರ್. ಇದು ಈ ಪೋಲ್ ಆಗಿತ್ತು ಅಂದರೆ ತೊಗೊಳಕ್ಕೆ ಹೋಗಬೇಡಿ. ಇದರಲ್ಲೂ ಏನಾದ್ರು ಮೈನರ್ ಡೆಂಟ್ ಇತ್ತು ಅಂದರೆ ಓಕೆ, ಮೇಜರ್ ಡೆಂಟ್ ಇತ್ತು ಅಂದರೆ ತೊಗೊಬೇಡಿ. ಏಪ್ರನ್ ಆಗಿದ್ದರೆ ತೊಗೊಳ್ಬೇಡಿ. ಸೊ ನಾನು ಈ ವಿಡಿಯೋ ಮಾಡ್ತಾ ಇರೋದು ಇಷ್ಟೇ ಉದ್ದೇಶ. ಸಣ್ಣ ಪುಟ್ಟ ಸ್ಕ್ರಾಚಸ್ಗಳಿಗೆ ರೀಪೇಂಟ್ ಮಾಡಿರ್ತಾರೆ, ಅವೆಲ್ಲ ಮೇಜರ್ ಅಂತ ಕನ್ಸಿಡರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ಕೆಲವೊಂದು ಗಾಡಿಗಳಲ್ಲಿ, ಎಲ್ಲ ಗಾಡಿಗಳಿಗೂ ಡಿಪ್ ಸ್ಟಿಕ್ನ ತೆಗೆದುಬಿಟ್ಟು ಆಯಿಲು ಉಗಿತಾ ಇಲ್ವೋ ಅಂತ ಚೆಕ್ ಮಾಡ್ಕೊತೀರ. ಕೆಲವೊಂದು ಬ್ರ್ಯಾಂಡಲ್ಲಿ ಆಯಿಲ್ ಸ್ಪಿಲ್ಲೇಜು ಕಾಮನ್ ಆಗಿರುತ್ತೆ. ಸೊ ನೀವು ಆಲ್ಟೋ ಮೆಕ್ಯಾನಿಕ್ನ ಕರ್ಕೊಂಡು ಹೋಗ್ಬಿಟ್ಟು ಡಿಸ್ಟಿಕ್ ತೆಗೆದುಬಿಟ್ಟು ಆಯಿಲ್ ಉಗಿತಾಯ್ತಣ್ಣ, ಇದು ಬ್ಯಾಕ್ ಕಂಪ್ರೆಷನ್ ಬಂದೈತೆ, ಇಂಜಿನಿಗೆ ಬಂದೈತೆ ಅಂತ ಹೇಳಿ ನೀವು ಗಾಡಿ ರಿಜೆಕ್ಟ್ ಮಾಡಿಕೊಂಡ್ರೆ, ಆ ಬ್ರ್ಯಾಂಡಲ್ಲಿರೋ ಪ್ರಾಡಕ್ಟೇ ಆ ಥರ. ವೋಕ್ಸ್ವ್ಯಾಗನಿಗೆ ಹೋಗಿ ಬರುತ್ತೆ, ಟಾಟಾ ಗಾಡಿಗಳಲ್ಲಿ ಡಿಪ್ಸ್ಟಿಕ್ ತೆಗೀರಿ, ಆಯಿಲ್ ಸ್ಪಿಲ್ಲೇಜ್ ಬರುತ್ತೆ. ಸೊ ಆಯಿಲು ನಿಮಗೆ ಡಿಪ್ಸ್ಟಿಕ್ಕಿಂದ ಬರ್ತೈತೆ ಅಂದರೆ ಬ್ಯಾಕ್ ಕಂಪ್ರೆಷನ್ ಇದೆ ಅಂತ ಅರ್ಥ ಅಲ್ಲ. ಸೊ ನಿಮಗೆ ಗಾಡಿ ಇಂಜಿನಿಗೆ ಬಂದಿದೆ ಅಂತ ಅರ್ಥ ಅಲ್ಲ. ಸೊ ಕಂಪ್ರೆಷನ್ನು ನಿಮಗೆ ಯಾವುದು ತುಂಬ ಏನೋ ಡಿಫಾಲ್ಟ್ ಇದ್ದಾಗ ಓಕೆ. ನಾನು ಹೇಳೋದು ಆಯಿಲ್ ಸ್ಪಿಲ್ಲೇಜ್ ಬರೋ ಗಾಡಿಗಳಿಗೆಲ್ಲ ಇಂಜಿನಿಗೆ ಬಂದಿದೆ ಅಂತ ಅರ್ಥ ಅಲ್ಲ. ಸೊ ಯಾವ ಗಾಡಿ, ಯಾವ ಮೆಕ್ಯಾನಿಕ್ಕು ಯಾವುದರಲ್ಲಿ ಸ್ಪೆಷಲಿಸ್ಟ್ ಇರ್ತಾರೆ ಅಂಥ ಮೆಕ್ಯಾನಿಕ್ನ ಕರ್ಕೊಂಡೋಗಿ ಗಾಡಿ ಇನ್ಸ್ಪೆಕ್ಷನ್ ಮಾಡಿಕೊಂಡ್ರೆ ನಿಮಗೆ ಪ್ರಾಪರಾಗಿರೋ ಗಾಡಿ ಸೆಲೆಕ್ಟ್ ಮಾಡಿ ಗಾಡಿ ತೊಗೊಬೋದು. ಮತ್ತು ಗಾಡಿಗಳನ್ನ ಇನ್ಸ್ಪೆಕ್ಷನ್ ಮಾಡ್ಕೊಬೇಕಾದ್ರೂ ಅಷ್ಟೇ 250 ಚೆಕ್ ಪಾಯಿಂಟು, 350 ಚೆಕ್ ಪಾಯಿಂಟು, 500 ಚೆಕ್ ಪಾಯಿಂಟು ರಿಕ್ವೈರ್ಮೆಂಟ್ ಇಲ್ಲ. ಹೊಸ ಗಾಡಿ ನೀವು ತೊಗೊಂಡೋಗಿ ಸ್ಕ್ಯಾನರ್ ಹಾಕೋದು ಸಣ್ಣ ಪುಟ್ಟ ತೋರಿಸುತ್ತೆ. ಇಲ್ಲ ಹಳೆ ಗಾಡಿಗೂ ನೀವು ಹಳೆ ಗಾಡಿನ ಹೊಸ ಗಾಡಿ ಲೆಕ್ಕಾಚಾರದಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಹಳೆ ಗಾಡಿ ಯಾವುದೇ ಗಾಡಿನ ತೊಗೊಳಕ್ಕಾಗೋದಿಲ್ಲ. ಸಣ್ಣ ಪುಟ್ಟ ಎರರ್ಸು ಕಾಂಪ್ರಮೈಸು ಮಾಡ್ಕೋಬೇಕಾಗತ್ತೆ. ಸೊ ಹಂಗಂದ್ಕೊಂಡು ಎಲ್ಲ 100% ನಿಮ್ಗೆ ಯಾವುದೇ ಗಾಡಿ ಸಿಗೋದಕ್ಕೆ ಚಾನ್ಸಸ್ ಇರಲ್ಲ. ಸೊ ಹಂಗಂತ ಯಾವುದೋ ಡಮ್ಮಿ ಗಾಡಿ ತೊಗೊಳ್ಳಿ ಅಂತಲೂ ನಾನು ಹೇಳೋದಿಲ್ಲ. ಸೊ ಕೆಲವೊಂದರಲ್ಲಿ ಕೆಲವೊಂದು
ಚೇಂಜಸ್ ಇರುತ್ತೆ. ಆ ಚೇಂಜಸ್ಸು ಅದ್ರ ಬಗ್ಗೆ ಗೊತ್ತಿದ್ದು ನಾಲೆಜ್ ಇದ್ದಾಗ ನಿಮಗೆ ಜಡ್ಜ್ ಮಾಡಿ ತೊಗೊಳ್ಳೋದಕ್ಕೆ ಸೊ ಅದು ಅನುಕೂಲ ಆಗುತ್ತೆ. ಇದೊಂದು ಜಸ್ಟು ನನ್ನ ಕಡೆಯಿಂದ ಶೇರ್ ಮಾಡೋದು ಒಂದು ಇನ್ಫಾರ್ಮೇಷನ್ ವಿಡಿಯೋ. ಇದು ನೀವು ಯಾವ ರೀತಿ ತೊಗೊಳ್ತೀರಾ ತೊಗೊಳ್ಳಿ. ಸೊ ವಿಸಿಟ್ ಮಾಡಿ ನನ್ನ ಟ್ರಸ್ಟ್ ತುಮಕೂರು ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.